ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಜುಲೈ 20ನೇ ತಾರೀಕು 2025 ಭಾನುವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಜುಲೈ 20ನೇ ತಾರೀಕು 2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಆಷಾಢ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಇನ್ನು ಸೂರ್ಯೋದಯ ಬೆಳಗ್ಗೆ 5 ಗಂಟೆ 36 ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ 7 ಗಂಟೆ 19 ನಿಮಿಷದವರೆಗೂ ಇರುತ್ತೆ. ಸೂರ್ಯ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ, ಚಂದ್ರ ಮೇಷರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಇನ್ನು ದಶಮಿ ತಿಥಿ ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ಮತ್ತೆ ಕೃತಿಕಾ ನಕ್ಷತ್ರ ಬೆಳಿಗ್ಗೆ ರಾತ್ರಿ 10 ಗಂಟೆ 53 ನಿಮಿಷದವರೆಗೂ ಇರುತ್ತೆ. ಇನ್ನು ಗಂಡ ಯೋಗ ರಾತ್ರಿ 9 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ಇನ್ನು ವಿಷ್ಟೀಕರಣ ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ಇನ್ನು ವೀಕ್ಷಕರ, ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದರೆ ರಾಹುಕಾಲ ಸಾಯಂಕಾಲ 5 ಗಂಟೆ 36 ನಿಮಿಷದಿಂದ 7 ಗಂಟೆ 19 ನಿಮಿಷದವರೆಗೂ ಇರುತ್ತೆ. ಇನ್ನು ಗುಳಿಕ ಕಾಲ ಸಾಯಂಕಾಲ 3 ಗಂಟೆ 53 ನಿಮಿಷದಿಂದ 5 ಗಂಟೆ 36 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ 2 ಗಂಟೆ 10 ನಿಮಿಷದವರೆಗೂ ಇರುತ್ತೆ. ಇನ್ನು ದುರ್ಮುಹೂರ್ತ ಸಾಯಂಕಾಲ 5 ಗಂಟೆ 29 ನಿಮಿಷದಿಂದ 6 ಗಂಟೆ 24 ನಿಮಿಷದವರೆಗೂ ಇರುತ್ತೆ. ಇನ್ನು ವೀಕ್ಷಕರು, ಇವತ್ತಿನ ದಿನದ ವಿಶೇಷ ಮುಹೂರ್ತ ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂತ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಉದ್ಯೋಗದಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನ ನೀವು ಕಾಣಬಹುದು. ಹೊಸ ಅವಕಾಶಗಳನ್ನ ಸ್ವಾಗತಿಸಲು ಇದು ಉತ್ತಮವಾದಂತ ದಿನ ಅಂತಾನೆ ಹೇಳಬಹುದು. ಕುಟುಂಬದಲ್ಲಿ ಶಾಂತಿ ಸಾಧನೆ ಸಾಧ್ಯ ಆಗುವಂತದ್ದು. ಆರ್ಥಿಕ ಲಾಭದ ಇವತ್ತಿನ ಒಂದು ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣುವುದಕ್ಕೆ ಅವಕಾಶಗಳಿರುತ್ತೆ. ಒಳ್ಳೆಯ ಲಾಭಗಳನ್ನ ಪಡಿಬಹುದು. ಅನವಶ್ಯಕ ವೆಚ್ಚಗಳಿಂದ ಎಚ್ಚರಿಕೆ ಅಗತ್ಯವಿರುತ್ತೆ. ಸ್ವಲ್ಪ ಹುಷಾರಾಗಿ ಹಣವನ್ನ ಖರ್ಚು ಮಾಡುವಂತದ್ದು, ಹಣದ ಒಂದು ವ್ಯವಹಾರಗಳನ್ನ ನೀವು ಸ್ವಲ್ಪ ನೋಡಿಕೊಂಡು ಮುಂದುವರಿಸುವಂತ ಪ್ರಯತ್ನಗಳನ್ನ ಮಾಡಿ. ಮತ್ತೆ ದೀರ್ಘಕಾಲದ ಯೋಜನೆಗಳ ಬಗ್ಗೆ ಒಂದಿಷ್ಟು ಚಿಂತನೆಗೆ ಒಳಗಾಗ್ತೀರಿ. ಸ್ನೇಹಿತರ ಜೊತೆ ಸಮಯವನ್ನ ಕಳೆಯುವಂತದ್ದು ಮನಸ್ಸಿಗೆ ನೆಮ್ಮದಿಯನ್ನ ತಂದುಕೊಡುತ್ತೆ. ಮತ್ತೆ ನಿಮ್ಮ ಒಂದು ಸಮಾಜದಲ್ಲಿ ಒಂದಿಷ್ಟು ಪ್ರತಿಷ್ಠೆ, ಕೀರ್ತಿ, ಒಳ್ಳೆಯ ಒಂದು ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಾ ಕಡೆಯಿಂದ ಆದಾಯದ ಮಾರ್ಗಗಳು ನಿಮಗೆ ಒದಗಿ ಬರುತ್ತೆ. ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸಿ ಲಾಭವನ್ನ ಪಡೆಯುವಂತ ಸಾಧ್ಯತೆಗಳು ಇದೆ. ವೃತ್ತಿ ಜೀವನದಲ್ಲಿ, ಉದ್ಯೋಗಗಳಲ್ಲಿ ಶುಭ ಸುದ್ದಿಯನ್ನ ನೀವು ಕೇಳ್ತೀರಿ. ಮತ್ತೆ ಸಂಗಾತಿಯೊಂದಿಗೆ ಮನೆಯಲ್ಲಿ ಸಂತೋಷದಿಂದ ಒಂದು ಒಳ್ಳೆಯ ವಾತಾವರಣ ಕಳೆಯುವಂತ ಸಾಧ್ಯತೆಗಳು ಇದೆ. ಇವತ್ತಿನ ಒಂದು ದಿನದ ಭವಿಷ್ಯ ಮೇಷರಾಶಿಯವರಿಗೆ ತುಂಬಾ ಅದೃಷ್ಟವನ್ನ ತಂದುಕೊಡುತ್ತೆ. ಸೂರ್ಯ ದೇವರ ಅನುಗ್ರಹದಿಂದ ನೀವು ಬಯಸಿದ್ದೆಲ್ಲವೂ ಸಿಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಹಣದ ವಿಚಾರದಲ್ಲೂ ಕೂಡ, ಹಣದಲ್ಲಿ, ಕೆಲಸದಲ್ಲಿ, ಇದರಲ್ಲೆಲ್ಲದಕ್ಕೂ ಕೂಡ ನಿಮಗೆ ಒಂದು ಒಳ್ಳೆಯ ಬೆಳವಣಿಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತೆ.
ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ, ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಹೊಸ ವ್ಯವಹಾರ ಮಾಡುವಂತವರಿಗೆ ಉತ್ತಮವಾದಂತ ದಿನ ಅಂತ ಹೇಳ್ಬೋದು. ಶ್ರೇಷ್ಠವಾಗಿರುತ್ತೆ ಇವತ್ತಿನ ದಿನ. ಮಾಡುವ ವ್ಯವಹಾರದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ಕಾಣ್ತೀರಿ. ಹಿರಿಯರ ಸಲಹೆ ಕೇಳಿ ನಿರ್ಧಾರ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ. ಯಾವುದೇ ಸಲಹೆ ಇಲ್ಲದೆ ಆತುರಪಟ್ಟು ದುಡುಕ್ಬಿಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ. ಯಾಕಂದ್ರೆ ಒಂದಿಷ್ಟು ತೊಂದರೆಗಳಿಗೆ ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮನೆಯಲ್ಲಿರುವಂತಹ ಹಿರಿಯರ ಸಲಹೆಗಳನ್ನ ತೆಗೆದುಕೊಂಡು ಮುಂದುವರಿಯಿರಿ. ಸಂಬಂಧದಲ್ಲಿ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು, ಆದರೆ ಶಾಂತಿಯಿಂದ ನೀವು ಧೈರ್ಯದಿಂದ ಅದನ್ನ ನಿಭಾಯಿಸಬಹುದು. ಆ ಒಂದು ಗುಣಗಳು, ವ್ಯಕ್ತಿತ್ವಗಳು ನಿಮ್ಮಲ್ಲಿದೆ. ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರಬಹುದು. ಒತ್ತಡದಿಂದ ದೂರವಿರಲು ಒಂದಿಷ್ಟು ಧ್ಯಾನ ಸಹಾಯ ಮಾಡುತ್ತದೆ. ನೀವು ಇವತ್ತಿನ ದಿನ ಒಳ್ಳೆಯ ವ್ಯಾಯಾಮ, ಧ್ಯಾನ, ಯೋಗ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ನೀವು ಇವತ್ತಿನ ದಿನ ಕಾರ್ಯನಿರ್ವಹಿಸಿದರೆ ನಿಮ್ಮ ಒಂದು ಒತ್ತಡಗಳು ಒಂದಿಷ್ಟು ಸಮಾಧಾನಗಳನ್ನ ತಂದುಕೊಡುತ್ತೆ. ಜೊತೆಗೆ ನಿಮಗೆ ಇವತ್ತಿನ ದಿನ ಸ್ನೇಹಿತರಿಂದ ಉತ್ತಮ ಸಪೋರ್ಟ್ ಸಿಗುವಂತದ್ದು, ದೂರದ ಪ್ರಯಾಣಗಳ ಸಾಧ್ಯತೆಗಳು ಇವತ್ತಿನ ದಿನ ಕಂಡು ಬರುತ್ತೆ. ಮತ್ತೆ ಪ್ರಮುಖ ವ್ಯವಹಾರಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ. ಉದ್ಯೋಗಿಗಳಿಗೆ ಅನುಕೂಲಕರ ಬದಲಾವಣೆಗಳು ಕಂಡುಬರುತ್ತೆ. ಕುಟುಂಬದ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಇವತ್ತಿನ ದಿನ ಸರಿ ಮಾಡ್ಕೋತೀರಿ. ಹೊಸ ಸಾಲ ಪ್ರಯತ್ನಗಳು ಫಲ ನೀಡುತ್ತೆ. ಸಾಲಗಳು ತೆಗೆದುಕೊಳ್ಳುವ ವ್ಯಕ್ತಿಗಳು ಇವತ್ತಿನ ದಿನ ಸಾಲ ಸಿಗುವಂತ ಸಾಧ್ಯತೆಗಳಿದೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಸಪೋರ್ಟ್ ಸಿಗುವಂತ ಒಂದು ಸಾಧ್ಯತೆಗಳಿದೆ. ಮತ್ತೆ ವೃತ್ತಿ ಜೀವನಗಳಲ್ಲಿ ವ್ಯವಹಾರಗಳು ಅಭಿವೃದ್ಧಿಗಳನ್ನ ಹೊಂದುತ್ತೆ. ಭಯಪಡುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ವೃಷಭ ರಾಶಿಯವರಿಗೆ ಎಲ್ಲದರಲ್ಲೂ ಅನುಕೂಲಗಳಿದೆ. ಸೂರ್ಯ ದೇವರ ಅನುಗ್ರಹದಿಂದ ನೀವು ಮಾಡುವಂತ ಕೆಲಸದಲ್ಲಿ, ಹಣಕಾಸಿನಲ್ಲಿ ಒಂದಿಷ್ಟು ಪ್ರಗತಿಯನ್ನ ಕಾಣ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ನಡೆಸೋದ್ರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ಮತ್ತೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಅಚಾನಕ್ ಖರ್ಚುಗಳಿರುವ ದಿನ. ಅಂದ್ರೆ ಹಣದ ವಿಚಾರದಲ್ಲಿ ಒಂದಿಷ್ಟು ಖರ್ಚುಗಳು ಜಾಸ್ತಿ ಇರುತ್ತೆ ಇವತ್ತಿನ ದಿನ. ಆದರೆ ತಾಳ್ಮೆ ಇದ್ದರೆ ಸಮಸ್ಯೆ ಪರಿಹಾರವಾಗಬಹುದು. ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳಲ್ಲಿ ಯಶಸ್ಸು ಮತ್ತೆ ವೃತ್ತಿ ಜೀವನದಲ್ಲಿ ಮುನ್ನಡೆಯ ಹಾದಿ ಕಾಣುವಂತ ಸಾಧ್ಯತೆಗಳಿದೆ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಪಾಲ್ಗೊಳ್ಳುವಂತ ಅವಕಾಶಗಳು ಇವತ್ತಿನ ದಿನ ಕಂಡು ಬರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಆರೋಗ್ಯದಲ್ಲಿ ನಿದ್ರೆಯ ಕೊರತೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಇವತ್ತಿನ ಇಡೀ ದಿನ ಕೆಲಸದ ಒತ್ತಡದಲ್ಲಿ ಸಿಗಾಕೊಂಡಿರ್ತೀರಿ. ಒಂದಿಷ್ಟು ವಿಶ್ರಾಂತಿ ಇರಲ್ಲ, ನಿದ್ದೆ ಇರಲ್ಲ ಸರಿಯಾಗಿ. ಇದರಿಂದ ನಿಮಗೆ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂತದ್ದು, ಈ ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ಸ್ವಲ್ಪ ನಿದ್ದೆಗೆ ಸಮಯ ಕೊಡಿ, ವಿಶ್ರಾಂತಿಗೂ ಕೂಡ ಸಮಯವನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ. ಮತ್ತೆ ನಿಮ್ಮ ಒಂದು ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ಇವತ್ತಿನ ದಿನ ದೂರವಾಗ್ತವೆ. ಹೊಸ ವ್ಯವಹಾರಗಳಿಗೆ ಹೂಡಿಕೆಗಳು ದೊರೆಯುತ್ತೆ. ಮಕ್ಕಳ ವಿವಾಹ, ಉದ್ಯೋಗ ಪ್ರಯತ್ನಗಳು ಅನುಕೂಲಕರವಾಗಿರುತ್ತೆ. ಅಂದುಕೊಂಡಂತೆ ನಡೆಯುವಂತ ಸಾಧ್ಯತೆಗಳಿದೆ. ಆರ್ಥಿಕ ಲಾಭ ದೊರೆಯುತ್ತೆ. ಉದ್ಯೋಗಿಗಳು ಕೂಡ ತಮ್ಮ ಜವಾಬ್ದಾರಿಗಳಲ್ಲಿ ಅಡೆತಡೆಗಳನ್ನ ನಿವಾರಿಸಿ ಮುನ್ನಡೆಯುವಂತ ಒಂದು ಕೆಲಸಗಳನ್ನ ಮಾಡ್ತೀರಿ. ಸೇವಾ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ನೀವು ಭಾಗವಹಿಸ್ತೀರಿ. ಅದೃಷ್ಟದ ಒಂದು ಸಮಯ ಅಂತಾನೆ ಹೇಳ್ಬೋದು ಇವತ್ತು. ಆದರೆ ಹಣಕಾಸಿನ ವಿಚಾರದಲ್ಲಿ ಸೂರ್ಯನ ಅನುಗ್ರಹದಿಂದ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಒಂದಿಷ್ಟು ಖರ್ಚುಗಳು ಅನವಶ್ಯಕವಾಗಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಹಣದ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳು ಎದುರಾಗ್ತವೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ
8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳನ್ನ ನಡೆಸೋದ್ರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇಂದಿನ ದಿನ ಬುದ್ಧಿವಂತಿಕೆ ಬಳಸಿದರೆ ಮಾತ್ರ ಎಲ್ಲವೂ ಅನುಕೂಲಕರ ಒಂದು ಸಮಯವನ್ನು ನೀವು ನೋಡಬಹುದು. ಆತ್ಮೀಯರ ಸಹಾಯದಿಂದ ಕಾರ್ಯ ಸುಗಮವಾಗಲಿದೆ. ಹಣಕಾಸಿನ ಲೆಕ್ಕಾಚಾರ ಸರಿಯಾದ ದಿಕ್ಕಿನಲ್ಲಿ ನಿಮಗೆ ಸಿಗುವಂತದ್ದು. ಓದುಗಾರರಿಗೆ, ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ಕಾಣ್ತೀರಿ. ಸ್ನೇಹಿತರಿಂದ ಸಿಹಿ ಸುದ್ದಿಯ ನಿರೀಕ್ಷೆ. ಆರೋಗ್ಯದಲ್ಲಿ ಸಣ್ಣ ತೊಂದರೆ, ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತವೆ. ಉತ್ತಮ ಆಹಾರ ಮತ್ತು ವಿಶ್ರಾಂತಿ ಇವತ್ತಿನ ದಿನ ತುಂಬಾ ಅಗತ್ಯವಾಗಿರುತ್ತೆ. ಅದು ವಯಸ್ಸಾದವರು ಆಗಿರ್ಬೋದು, ಹಿರಿಯರಿಗೆ, ಕಿರಿಯರಿಗೆ, ಇವರಿಗೆಲ್ಲರಿಗೂ ಕೂಡ ತುಂಬಾ ಅವಶ್ಯಕತೆ ಆಗಿರುತ್ತೆ. ಒಳ್ಳೆಯ ಆಹಾರಗಳನ್ನ ಸೇವಿಸಬೇಕು, ವ್ಯಾಯಾಮ ಮಾಡಬೇಕು, ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು, ಮತ್ತೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು. ಈ ರೀತಿಯ ಒಂದು ಚಟುವಟಿಕೆಗಳನ್ನ ನೀವು ಇವತ್ತಿನ ದಿನ ಮಾಡಲೇಬೇಕಾಗುತ್ತೆ. ಇಲ್ಲವಾದಲ್ಲಿ ಒಂದಿಷ್ಟು ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರಗಳು ಇವತ್ತಿನ ದಿನ ನೀವೇ ಕಂಡುಕೋಬೇಕಾಗುತ್ತೆ. ಒಳ್ಳೆಯ ಆಹಾರಗಳನ್ನ ಸೇವಿಸಿಕೊಂಡು, ಒಳ್ಳೆಯ ಪದಾರ್ಥಗಳನ್ನ ಸೇವಿಸಿಕೊಂಡು, ಸ್ವಲ್ಪ ವಿಶ್ರಾಂತಿಗಳನ್ನ ತೆಗೆದುಕೊಂಡು ನೀವೇ ಅದನ್ನ ಪರಿಹಾರಗಳನ್ನ ಮಾಡ್ಕೋಬೇಕು. ಹಳೆಯ ಸಾಲಗಳನ್ನ ವಸೂಲಿ ಮಾಡಲಾಗುವಂತ ಸಾಧ್ಯತೆಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ಕಾರ್ಯಗತಗೊಳಿಸಲಾಗುತ್ತೆ. ಉದ್ಯೋಗಿಗಳು ಉನ್ನತ ಹುದ್ದೆಗಳನ್ನ ಪಡೆಯುವಂತ ಅವಕಾಶಗಳಿದೆ. ಮನೆಯಲ್ಲಿ ಹೊಸ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಅದು ಮದುವೆ ಕಾರ್ಯ ಆಗಿರಲಿ, ಮತ್ತೆ ನಾಮಕರಣ, ಸೀಮಂತ ಕಾರ್ಯಕ್ರಮಗಳು, ಈ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ನಡೆಯುವಂತ ಸಾಧ್ಯತೆಗಳು ಇದೆ. ಇನ್ನು ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು, ಅನಿಸಿಕೆಗಳು ನಮ್ಮ ಚಾನೆಲ್ ಮೂಲಕದಲ್ಲಿ, ನಮ್ಮ ವಿಡಿಯೋ ಮೂಲಕದಲ್ಲಿ ನಿಮ್ಮ ರಾಶಿ ಸಮೇತ ನಿಮ್ಮ ಒಂದು ಅನಿಸಿಕೆಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ನಡೆಸೋದ್ರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಧರಿಸೋದ್ರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಸಿಂಹ ರಾಶಿಯವರಿಗೆ ಇಂದು ಸ್ಫೂರ್ತಿಯಿಂದ ಕಾರ್ಯ ಆರಂಭವಾಗುತ್ತೆ. ಅಂದ್ರೆ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಂತ ಸಾಧ್ಯತೆಗಳಿದೆ. ನೀವು ನಿರೀಕ್ಷೆ ಮಾಡದ ವ್ಯಕ್ತಿಯಿಂದ ಸಹಾಯ ಸಿಗುವಂತದ್ದು. ಕುಟುಂಬದವರ ಜೊತೆ ಸಮಯ ಕಳೆಯುವುದು ಸಂತೋಷ ಇದರಿಂದ ನಿಮಗೆ ತಂದು ಕೊಡುತ್ತೆ. ಹಣಕಾಸಿನಲ್ಲಿ ಲಾಭದ ಸಾಧ್ಯತೆಗಳು ಇದೆ. ನೀವು ಹಾಕಿದ ಹಳೆಯ ಬಂಡವಾಳ ಫಲ ನೀಡುವಂತದ್ದು. ಮತ್ತೆ ವಿದ್ಯಾರ್ಥಿಗಳಿಗೆ ಒತ್ತಡದ ದಿನ ಅಂತ ಹೇಳ್ಬೋದು. ಸ್ವಲ್ಪ ವಿದ್ಯಾರ್ಥಿಗಳು ಹುಷಾರಾಗಿರಿ. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತವೆ. ಹೊಸ ವಸ್ತ್ರ ಆಭರಣಗಳನ್ನ ನೀವು ಖರೀದಿಸ್ತೀರಿ. ವೃತ್ತಿಪರ ವ್ಯವಹಾರಗಳಲ್ಲಿ ಪಾಲುದಾರರೊಂದಿಗೆ ಒಂದಿಷ್ಟು ಸೌಹಾರ್ದತೆ ಹೆಚ್ಚಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನ ಉತ್ಸಾಹದಿಂದ ನೀವು ಪ್ರಾರಂಭಿಸ್ತೀರಿ. ಸಮಯಕ್ಕೆ ಪೂರ್ಣಗೊಳಿಸುವಂತ ಒಂದು ಅವಕಾಶಗಳು ನಿಮಗೆ ಇರುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಅಸಹಾಯದಾಯಕವಾಗಿರುತ್ತೆ. ಮತ್ತೆ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೂರ್ಯ ದೇವರ ಅನುಗ್ರಹದಿಂದ ನಿಮ್ಮ ಕೆಲಸದಲ್ಲಿ, ಹಣಕಾಸಿನ ವಿಚಾರದಲ್ಲೂ ಕೂಡ ಒಳ್ಳೆಯ ಪ್ರಗತಿಯನ್ನ ನೀವು ಕಾಣ್ತೀರಿ. ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ, ಕೆಲಸ ಕಾರ್ಯಗಳನ್ನ ನಡೆಸುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ದಿನದ ಆರಂಭ ಸ್ವಲ್ಪ ಅಶಾಂತಿಯಿಂದ ನಡೆಯಬಹುದು. ಆದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸುಧಾರಣೆಯತ್ತ ಸಾಗುತ್ತೆ. ಕೆಲಸದ ಸ್ಥಳದಲ್ಲಿ ಒತ್ತಡವಿದ್ದರೂ ಕೂಡ ಅದು ನಿಮಗೆ ನಿರ್ವಹಣೆ ಶಕ್ತಿ ಸಾಕಷ್ಟು ಹೆಚ್ಚಿಸುತ್ತೆ. ಲೆಕ್ಕಾಚಾರದಲ್ಲಿ ಸ್ಪಷ್ಟತೆ ಬೇಕಾದ ದಿನ. ಇವತ್ತಿನ ದಿನ ನಿಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಸಂವಾದದಲ್ಲಿ ಸಹನಶೀಲತೆ ಅಗತ್ಯವಾಗಿರುತ್ತೆ. ಒಂದಿಷ್ಟು ತಾಳ್ಮೆ, ಒಂದಿಷ್ಟು ಧೈರ್ಯ, ಮತ್ತೆ ನಿಧಾನವಾಗಿ ಅದನ್ನ ಯೋಚನೆ ಮಾಡಿ ನಿಭಾಯಿಸಿಕೊಂಡು ಹೋಗುವಂತ
ಒಂದು ಅವಕಾಶಗಳು ನಿಮಗೆ ಇರುತ್ತೆ. ಸ್ನೇಹಿತರೊಂದಿಗೆ ಸಮಾಲೋಚನೆ ಗುರುತಿಸಲು ನಿಮಗೊಂದಿಷ್ಟು ಸಹಾಯ ಮಾಡುತ್ತೆ. ಹೊಸ ವಿಷಯ ನೀವು ಕಲಿಯಲು ಉತ್ಸಾಹಭರಿತರಾಗಿರ್ತೀರಿ. ಮತ್ತೆ ವ್ಯಾಪಾರ ವಿಸ್ತರಣೆಗೆ ಹೊಸ ಹೂಡಿಕೆಗಳು ದೊರೆಯುತ್ತೆ. ಉದ್ಯೋಗದಲ್ಲಿ ಅಧಿಕಾರಿಗಳೊಂದಿಗೆ ಇದ್ದಂತ ಸಮಸ್ಯೆಗಳು ಬಗೆಹರಿಯುತ್ತೆ. ಕೈಗೊಂಡ ವ್ಯವಹಾರಗಳಲ್ಲಿ ಯಶಸ್ವಿಯಾಗ್ತೀರಿ. ಸಮಾಜದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ. ಭೂಮಿಗೆ ಸಂಬಂಧಿಸಿದ ಖರೀದಿಗಳು ಲಾಭದಾಯಕವಾಗಿರುತ್ತೆ. ಮತ್ತೆ ಖರ್ಚು ವೆಚ್ಚಗಳ ವಿಷಯದಲ್ಲಿ ಒಂದಿಷ್ಟು ಮರುಪರಿಶೀಲಿಸಬೇಕು, ಸ್ವಲ್ಪ ಹುಷಾರಾಗಿರ್ಬೇಕು. ಇವತ್ತಿನ ದಿನ ಸೂರ್ಯ ದೇವರ ಅನುಗ್ರಹದಿಂದ ನಿಮಗೆ ಹಣದ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆ ಇರಲ್ಲ. ಮತ್ತೆ ಕೆಲಸದ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ರಾಶಿ ಸಮೇತ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ತುಲಾರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ ಇವತ್ತಿನ ದಿನ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರಿಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ.
ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ನೋಡಿ, ತುಳರಾಶಿಯವರಿಗೆ ಇಂದು ದೈಹಿಕ ಶ್ರಮ ಹೆಚ್ಚಾದರೂ ದಿನದ ಕೊನೆಯಲ್ಲಿ ತೃಪ್ತಿ ಸಿಗಲಿದೆ. ಉದ್ಯೋಗದಲ್ಲಿ ಬದಲಾವಣೆ ಬಗ್ಗೆ ಯೋಚನೆ ಇವತ್ತಿನ ದಿನ ಅತಿ ಹೆಚ್ಚಾಗಿ ಮಾಡ್ತೀರಿ. ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಂದೇಶ ಬರುವ ಸಾಧ್ಯತೆಗಳು ಇದೆ. ಹಣಕಾಸಿನಲ್ಲಿ ಹೊಸ ಅವಕಾಶಕ್ಕೆ ದಾರಿ ನಿಮಗೆ ಸಿಗುವಂತದ್ದು. ಮತ್ತೆ ಆರೋಗ್ಯದಲ್ಲಿ ಒತ್ತಡ ಇರಬಹುದು, ಸ್ವಲ್ಪ ಹುಷಾರಾಗಿರಿ. ವಿಶ್ರಾಂತಿ ಮತ್ತು ನಿದ್ರೆ ತಪ್ಪಿಸಬೇಡಿ. ಶಾಂತಿಯಿಂದ ಕಳೆಯಬೇಕಾದಂತ ದಿನ ಇವತ್ತಿನ ದಿನ ಆಗಿರುತ್ತೆ. ಇನ್ನು ನಿಮಗೆ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ. ಮತ್ತೆ ಮಾನಸಿಕ ಪ್ರಶಾಂತತೆಗೆ ನೀವು ಇವತ್ತಿನ ದಿನ ಒಂದಿಷ್ಟು ಒಳ್ಳೆಯ ಸಮಯವನ್ನ ಕಳೆಯುತ್ತೀರಿ. ಹಳೆಯ ವಿಷಯಗಳು ನೆನಪಾಗ್ತವೆ. ಕೈಗೆತ್ತಿಕೊಂಡ ಕೆಲಸದಲ್ಲಿ ಕಾರ್ಯ ಸಿದ್ಧತೆ ಇರುತ್ತೆ. ಹೊಸ ವಾಹನಗಳನ್ನ ಖರೀದಿಸಲಾಗುತ್ತೆ. ಮತ್ತೆ ಪ್ರತಿಸ್ಪರ್ಧಿಗಳು ಸಹ ಸ್ನೇಹಿತರಾಗಿ ಪರಸ್ಪರ ಸಹಾಯ ಮಾಡ್ತಾರೆ. ವ್ಯಾಪಾರ ಉದ್ಯೋಗಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳು ನೀವು ಇವತ್ತಿನ ದಿನ ಕಾಣ್ತೀರಿ. ಹಾಗಾಗಿ ಇವತ್ತಿನ ದಿನ ತುಲಾರಾಶಿಯವರಿಗೆ ಒಳ್ಳೆಯ ಸಮಯವಾಗಿರುತ್ತೆ. ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆರಾಮಾಗಿ ಶಾಂತಿಯಿಂದ ತಾಳ್ಮೆಯಿಂದ ನೀವು ಇವತ್ತಿನ ದಿನ ಕಳೆಯಬೇಕಾಗುತ್ತೆ. ಶ್ರೀ ಸೂರ್ಯ ದೇವರ ಅನುಗ್ರಹದಿಂದ ಹಣಕಾಸಿನ ವಿಷಯದಲ್ಲಿ, ಕೆಲಸ ಕಾರ್ಯದಲ್ಲಿ ಒಂದಿಷ್ಟು ಪ್ರಗತಿಯನ್ನ ಕಾಣ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಿರುವಂತ ದಿನವಾಗಿರುತ್ತೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರ್ತವೆ. ವ್ಯವಹಾರದಲ್ಲಿ ಹೊಸ ದಿಕ್ಕು ಕಾಣುವಂತ ಸಾಧ್ಯತೆಗಳಿದೆ. ಕೆಲಸದಲ್ಲಿ ಆತ್ಮೀಯರ ಸಹಕಾರದಿಂದ ಯಶಸ್ಸು ನಿಮ್ಮದಾಗಿರುತ್ತೆ. ಹಣಕಾಸಿನಲ್ಲಿ ಖರ್ಚು ಹೆಚ್ಚು ಆಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಶಾಂತಿಯಿಂದ ಮತ್ತೆ ಸಮಾಧಾನದಿಂದ ಖರ್ಚನ್ನ ಮಾಡಿ. ಇನ್ನು ನಿಮ್ಮ ಇಚ್ಛೆಗೆ ಬಲ ನೀಡುವಂತ ಸಾಧ್ಯತೆಗಳು ಈ ಶಾಂತಿಯನ್ನು ತಂದುಕೊಡುತ್ತೆ. ಮಕ್ಕಳಿಂದ ಸಂತೋಷ. ಆರೋಗ್ಯದಲ್ಲಿ ಒಂದಿಷ್ಟು ಎಚ್ಚರವಾಗಿರಿ, ಗಮನ ಕೊಡಿ. ಮತ್ತೆ ಉಪ್ಪು ಮಸಾಲೆ ಕಡಿಮೆ ಮಾಡುವಂಥದ್ದು, ಒಂದು ಆಹಾರದಲ್ಲಿ ಸ್ವಲ್ಪ ಪ್ರಯತ್ನಗಳನ್ನ ಮಾಡಿ. ಇದರಿಂದ ಒಂದಿಷ್ಟು ಆರೋಗ್ಯ ಹದಗೆಡುವಂಥದ್ದು, ಶುಗರ್ ಬರುವಂಥದ್ದು, BP ಬರುವಂಥದ್ದು, ಮತ್ತೆ ಏನಾದ್ರೂ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಆಹಾರದಲ್ಲಿ ಬಳಸುವಂತ ಸಮಯದಲ್ಲಿ ಉಪ್ಪು ಮತ್ತೆ ಮಸಾಲೆಯನ್ನ ಕಡಿಮೆ ಮಾಡಿ. ಇನ್ನು ನಿಮಗೆ ಇವತ್ತು ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಮನೆಯ ಹೊರಗೆ ಗೌರವ ಮತ್ತೆ ಘನತೆ ಹೆಚ್ಚಾಗುತ್ತೆ. ಕುಟುಂಬದ ಕೆಲವರ ವರ್ತನೆ ಅಚ್ಚರಿಯನ್ನ ಮೂಡಿಸುತ್ತೆ. ವೃತ್ತಿಪರ ವ್ಯವಹಾರಗಳಿಗೆ ಲಾಭ ದೊರೆಯುವಂಥದ್ದು. ಉದ್ಯೋಗಗಳಲ್ಲಿ ಅನುಕೂಲತೆ ಹೆಚ್ಚಾಗುತ್ತೆ. ಮತ್ತೆ ಆರ್ಥಿಕ ಸಂಕಷ್ಟವಿದ್ದರೂ ಕೂಡ ಆದಾಯದಲ್ಲಿ ಒಂದು ವಿಷಯದಲ್ಲಿ ಕೊರತೆ ಇರೋದಿಲ್ಲ. ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ, ನೋಡಿಕೊಂಡು ಖರ್ಚು ಮಾಡಿ. ಕೆಲಸದಲ್ಲೂ ಕೂಡ ಒಂದಿಷ್ಟು ಗಮನವನ್ನ ಕೊಡಿ. ಸಾಧ್ಯವಾದಷ್ಟು ಒತ್ತಡಕ್ಕೆ ಸಿಗಾಕೋಬೇಡಿ. ಆದಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೆ ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳ ಕಾರ್ಯಗಳನ್ನ ಮಾಡುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಧನುಸ್ಸು ರಾಶಿಯವರಿಗೆ ಇಂದು ಪ್ರಯತ್ನಗಳು ಫಲ ನೀಡಲಿದೆ. ಹೊಸ ಕೆಲಸ ಪ್ರಾರಂಭಿಸಲು ಸಮಯ ಇದು ಸೂಕ್ತವಾಗಿರುತ್ತೆ. ಮನೆಯವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವ ಸಂದರ್ಭ. ಹಣಕಾಸಿನಲ್ಲಿ ಲಾಭದ ಸೂಚನೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕತೆ ಹೆಚ್ಚುವಂತ ಸಾಧ್ಯತೆಗಳಿದೆ. ಮತ್ತೆ ಸ್ನೇಹಿತರಿಂದ ಸಹಾಯ ಸಿಗಲಿದೆ. ದೀರ್ಘಕಾಲದ ಬಾಕಿ ಕೆಲಸ ಪೂರ್ಣಗೊಳ್ಳಲಿದೆ. ಎಷ್ಟೋ ದಿನಗಳಿಂದ ನಿಂತಿರುವಂತ ಕೆಲಸ ಕಾರ್ಯಗಳು ಇವತ್ತಿನ ದಿನ ಸಂಪೂರ್ಣಗೊಳ್ಳುತ್ತೆ.
ಆರೋಗ್ಯದಲ್ಲಿ ಹೆಚ್ಚು ಏನು ತೊಂದರೆ ಇರಲ್ಲ, ಆದರೆ ಸ್ವಲ್ಪ ತಂಪು ಆಹಾರಗಳನ್ನ ನೀವು ತಪ್ಪಿಸ್ಬೇಕು ಇವತ್ತಿನ ದಿನ. ಮಕ್ಕಳಿಗೂ ಕೂಡ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಮನ್ನ ನೀವೇ ನೋಡ್ಕೊಳ್ಳೋದಲ್ಲ, ಮಕ್ಕಳ ಕಡೆ, ತಂದೆ ತಾಯಿ ಕಡೆ ಸ್ವಲ್ಪ ಗಮನ ಕೊಡಬೇಕು. ತಂಪು ಆಹಾರ ಪದಾರ್ಥಗಳನ್ನ ಇವತ್ತಿನ ದಿನ ಸ್ವಲ್ಪ ಕಡಿಮೆ ಮಾಡಿ. ಇನ್ನು ಖರ್ಚಿಗೆ ತಕ್ಕಷ್ಟು ಆದಾಯ ದೊರೆಯುತ್ತೆ. ಪ್ರಮುಖ ಕಾರ್ಯಕ್ರಮಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಾಗುತ್ತೆ. ಹಳೆಯ ಸ್ನೇಹಿತರ ಪುನರ್ ಒಂದು ವಿಚಾರದಲ್ಲಿ ಸಂತೋಷವನ್ನು ತರುತ್ತೆ. ಮತ್ತೆ ಸ್ಥಿರಾಸ್ತಿ ವಿವಾದಗಳು ರಾಜಿಯಾಗುವಂತದ್ದು. ವ್ಯಾಪಾರಗಳಿಗೆ ಹೊಸ ಪ್ರೋತ್ಸಾಹ ದೊರೆಯುತ್ತೆ. ನಿರುದ್ಯೋಗಿಗಳಿಗೆ ಕನಸುಗಳು ನನಸಾಗುವಂತ ಸಾಧ್ಯತೆಗಳು ಇದೆ. ಹೊಸ ಕೆಲಸಗಳು ಮತ್ತೆ ಸರ್ಕಾರಿ ಕೆಲಸಗಳು ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಇವತ್ತಿನ ದಿನ ಶ್ರೀ ಸೂರ್ಯ ದೇವರ ಅನುಗ್ರಹದಿಂದ ನೀವು ಮಾಡುವ ಕೆಲಸದಲ್ಲಿ ಪ್ರಗತಿಯನ್ನ ಕಾಣ್ತೀರಿ. ಹಣಕಾಸಿನಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಿ. ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ದಿನದ ಆರಂಭದಲ್ಲಿ ಮನಸ್ಥಿತಿ ಸ್ವಲ್ಪ ಗೊಂದಲದಂತೆ ಕಾಣುವಂತದ್ದು ಸಾಧ್ಯತೆಗಳಿದೆ. ಆದರೆ ಮಧ್ಯಾಹ್ನದ ನಂತರ ಸಮತೋಲನ ಕಾಯ್ದುಕೊಳ್ಳಬೇಕು. ಮತ್ತೆ ಉದ್ಯೋಗದಲ್ಲಿ ದೊಡ್ಡ ನಿರ್ಧಾರವೊಂದನ್ನ ನೀವು ಕೈಗೊಳ್ಳುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಹಣಕಾಸು ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಸಂಬಂಧಗಳಲ್ಲಿ ಹೆಚ್ಚು ನಿರೀಕ್ಷೆ ಬೇಡ. ಅಂದ್ರೆ ಯಾವುದೋ ಒಂದು ವ್ಯಕ್ತಿಯ ಒಂದು ಅವರ ಒಂದು ಇದರಲ್ಲಿ, ಅವರ ಹಂಗಿನಲ್ಲಿ ಬದುಕುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಅವ್ರ ಸಪೋರ್ಟ್ ಸಿಗುತ್ತೆ, ಅವ್ರ ಬೆಂಬಲ ಸಿಗುತ್ತೆ ಅನ್ನುವಂತ ಯೋಚನೆಗಳಲ್ಲಿ ಇರಬೇಡಿ. ನಿಮ್ಮ ಕಾಲಿನ ಮೇಲೆ ನೀವು ನಿಂತ್ಕೋಬೇಕು. ಮತ್ತೆ ಏನೇ ಇದ್ರು, ಕಷ್ಟನಾದ್ರೂ ಆಗಿರ್ಲಿ, ಅದು ಸುಖನಾದ್ರೂ ಆಗಿರ್ಲಿ, ಏನೇ ಬಂದರೂ ಕೂಡ ನೀವೇ ಫೇಸ್ ಮಾಡಿ ಧೈರ್ಯದಿಂದ ಮುನ್ನುಗ್ಗಬೇಕು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ, ತೊಂದರೆಗಳು ಇರುತ್ತೆ. ಸ್ವಲ್ಪ ಹುಷಾರಾಗಿರಿ, ನೋಡಿಕೊಂಡು ವ್ಯವಹಾರ ಮಾಡಿ. ಆತ್ಮ ಚಿಂತನೆಯಿಂದ ಬಹುತೇಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಸಮಾಧಾನದಿಂದ, ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮಲ್ಲೇ ಪ್ರಶ್ನೆ ಇರುತ್ತೆ, ನಿಮ್ಮಲ್ಲೇ ಉತ್ತರ ಇರುತ್ತೆ. ಅದನ್ನ ನೋಡಿಕೊಂಡು ಮುಂದುವರಿಯಿರಿ. ಆತ್ಮೀಯರ ಸಹಕಾರದಿಂದ ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದುತ್ತೀರಿ. ವಾಹನ ಖರೀದಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗ್ತಿವೆ. ಇವತ್ತಿನ ದಿನ ಒಳ್ಳೆಯ ವಾಹನವನ್ನ ಖರೀದಿ ಮಾಡುವಂತ ಯೋಗವಿದೆ. ವೃತ್ತಿಪರ ವ್ಯವಹಾರಗಳಲ್ಲಿ ಬೇರೆಯವರ ವಿಚಾರದಲ್ಲಿ ಒಂದಿಷ್ಟು ತಲೆ ಹಾಕುವುದನ್ನ ನೀವು ನಿಲ್ಲಿಸಬೇಕು. ಮತ್ತೆ ನಿಮಗೆ ಇವತ್ತಿನ ದಿನ ಉದ್ಯೋಗಿಗಳು ಹೆಚ್ಚುವರಿ ಜವಾಬ್ದಾರಿಗಳಿಂದ ಮುಕ್ತರಾಗ್ತಾರೆ. ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಇವತ್ತಿನ ದಿನ ನಿಮಗೆ ಪೂರ್ವ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿಕ್ಕನ್ನು ತೋರಿಸುತ್ತೆ. ಹಣಕಾಸಿನಲ್ಲಿ ಅಲ್ಪ ನಷ್ಟ, ಕೆಲಸದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಪ್ರಯತ್ನ ಬೇಕಾಗುವಂತ ಸಾಧ್ಯತೆಗಳಿದೆ. ಹಣಕಾಸಿನಲ್ಲೂ ಸ್ವಲ್ಪ ತೊಂದರೆಗಳಿರುತ್ತೆ, ಕೆಲಸದಲ್ಲೂ ತೊಂದರೆಗಳಿರುತ್ತೆ. ಬಟ್ ಪ್ರಯತ್ನ ಮಾಡಬೇಕು. ಮತ್ತೆ ಕುಟುಂಬದಲ್ಲಿ ಚಿಕ್ಕದೊಂದು ಸಂಭ್ರಮ, ಒಂದಿಷ್ಟು ಕಾರ್ಯಕ್ರಮಗಳು ನೆರವೇರುವಂತ ಸಾಧ್ಯತೆಗಳಿದೆ. ಹಳೆಯ ಮಿತ್ರರಿಂದ ಒಳ್ಳೆಯ ಸುದ್ದಿಗಳನ್ನ ನೀವು ಕೇಳ್ತೀರಿ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಇರುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಕಳಪೆ ಆಹಾರಗಳನ್ನ ನೀವು ಸೇವನೆ ಮಾಡುವಂಥದ್ದು ತಪ್ಪಿಸಬೇಕು. ಅಂದರೆ ರೋಡ್ ಸೈಡಲ್ಲಿ ಇರುವಂತ ಆಹಾರ ಪದಾರ್ಥಗಳು ಮತ್ತೆ ಔಟ್ ಸೈಡ್ ತಿನ್ನುವಂಥದ್ದು, ಇದರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಟು ಆಹಾರನ ನೀವು ಸೇವನೆ ಮಾಡುವಂಥದ್ದು ತಪ್ಪಿಸಬೇಕು. ಒಳ್ಳೆಯ ಶುದ್ಧ ಪದಾರ್ಥಗಳು, ಮನೆಯಲ್ಲಿ ಮಾಡಿರುವಂತ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಿ. ಇನ್ನು ಆದಾಯ ಅಗತ್ಯಕ್ಕೆ ಸಾಕಾಗದೆ ಹೊಸ ಸಾಲ ಮಾಡಬೇಕಾಗುವಂತ ಸಂದರ್ಭಗಳು ಎದುರಾಗ್ತವೆ. ಕೌಟುಂಬಿಕ ವಿಚಾರಗಳಲ್ಲಿ ಸರಿಯಾದ ಆಲೋಚನೆ ಇಲ್ಲದೆ ಹೊಸ ಸಮಸ್ಯೆಗಳು ಉದ್ಭವಿಸುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗ್ತವೆ. ವೃತ್ತಿಪರ ಉದ್ಯೋಗಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನ ಇವತ್ತಿನ ದಿನ ನೀವು ಕಾಣಬಹುದು. ಸಣ್ಣ ಕೈಗಾರಿಕೆಗಳು ಏರಿಳಿತಗಳನ್ನ ಎದುರಿಸಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿ ಇವತ್ತಿನ ದಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕುಂಭರಾಶಿಯವರು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು
ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ, ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ, ಮತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ಕೊನೆಯ ಮೀನರಾಶಿಯವರಿಗೆ ಅನಿರೀಕ್ಷಿತವಾದಂತ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ. ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಸ್ನೇಹಿತರು ನಿಮ್ಮ ಕಾರ್ಯಕ್ಕೆ ಬೆಂಬಲ ನೀಡುತ್ತಾರೆ. ನಿಮ್ಮ ಕನಸುಗಳನ್ನ ನನಸಾಗಿಸಲು ಸಮಯ ಇದು ತುಂಬಾ ಅನುಕೂಲವಾಗಿರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ, ಹಣಕಾಸಿನಲ್ಲಿ ಉಳಿತಾಯದ ಯೋಚನೆಗಳು ಇರುತ್ತೆ. ಮಕ್ಕಳಿಗೆ ಧೈರ್ಯ ತುಂಬುವಂತ ಒಂದು ಪ್ರಯತ್ನಗಳನ್ನ ಮಾಡಿ ಇವತ್ತಿನ ದಿನ. ಆರೋಗ್ಯ ಉತ್ತಮವಾಗಿರಲಿದೆ. ಒಟ್ಟಾರೆ ಇವತ್ತಿನ ದಿನ ಶುಭವಾಗಲಿದೆ. ತೊಂದರೆ ಇಲ್ಲ, ಭಯಪಡುವಂತ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ಇವತ್ತಿನ ದಿನ ಮನೆಯೊಳಗೆ ಜನಪ್ರಿಯತೆ ಹೆಚ್ಚಾಗುತ್ತೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಅಗತ್ಯಕ್ಕೆ ಆರ್ಥಿಕ ನೆರವು ಕೂಡ ದೊರೆಯುತ್ತೆ. ಹೊಸ ವಸ್ತ್ರ ಆಭರಣಗಳನ್ನ ಖರೀದಿಸುವಂತ ಯೋಗಗಳು ಕೂಡ ಇವತ್ತಿನ ದಿನ ನೀವು ಕಾಣಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತಂದು ಅದನ್ನ ಲಾಭವನ್ನ ಪಡೆಯುವಂತ ಒಂದು ದಾರಿಗಳನ್ನ ನೀವು ಹುಡುಕ್ತೀರಿ. ಹಾಗಾಗಿ ಇವತ್ತಿನ ದಿನ ನಿಮಗೆ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ನಡೆಸುವುದರಿಂದ, ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ, ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿನಿತ್ಯ ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು, ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತಹ ಸಲಹೆಗಳನ್ನ ಪಡೆದುಕೊಳ್ಳಿ. ಹಾಗೆ ನಿಮ್ಮ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ರಾಶಿಗಳಿಗೂ ಕೂಡ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.